ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಾರ್ಮಿಕರಿಗೆ ಒಂದು ತಂದಿದ್ದಾರೆ, ಅದು ಎಲ್ಲರಿಗೂ ಒಂದು ಒಳ್ಳೆಯದಾಗಿದೆ. ಮತ್ತು ಕೆಲಸಕ್ಕೆ ಸೇರೋರು ಫಸ್ಟು ಕಂಪ್ನಿ ಲೇಬರ್ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡಬೇಕು. ಈಗ ಇದು ಮಹಿಳೆಯರಿಗೂ ಒಳ್ಳೆಯದು, ನಮ್ಮ ಉದ್ಯೋಗದ ಭದ್ರತೆ ಸಿಗ್ತದೆ. ಮತ್ತು ಮುಂದೆ ಉದ್ಯೋಗ ಮಾಡೋವರೆಗೂ ಒಂದು ಒಳ್ಳೆಯ ಒಂದು ಕಾನೂನು ತಂದಿದೆ ಕೇಂದ್ರ ಸರ್ಕಾರ, ಮೋದಿ ಮತ್ತು ESF ಸೌಲಭ್ಯಗಳು ಇದರಲ್ಲಿ ಅವಲಂಬಿತವಾಗಿದೆ. ಇದು ಎಲ್ಲ ಕಾರ್ಮಿಕರಿಗೂ ಒಳ್ಳೆಯದು. ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳು ಏನಿದ್ದಾರೆ ಅವರಿಗೆ ಕೆಲಸಕ್ಕೆ ಹಾಗೂ ESI PFನ ಕಡ್ಡಾಯವಾಗಿ ಮಾಡಿಕೊಡ್ಬೇಕು ಅಂತೇಳಿ ಕಂಪ್ನಿಯಿಂದ ಹೇಳಿದೆ. ನಾನು ಕುಂಬಾರಿಕೆ ಮಾಡುತ್ತೇನೆ. ನನ್ನ ಮಾಡುವ ಕೆಲಸಗಾರರಿಗೆ ನಾನು ESI ಮತ್ತು PFನ್ನು ಅನುಷ್ಠಾನಿಸಲು ಇಚ್ಛಿಸುತ್ತೇನೆ. ಕೇಂದ್ರ ಸರ್ಕಾರದಿಂದ ಇದು ಕಾರ್ಮಿಕರಿಗೆ ಒಳ್ಳೆಯ ಉಪಯುಕ್ತವಾದ ಇದಾಗಿದೆ. ಸಂಬಂಧಪಟ್ಟಿರೋ ಹಾಗೆ ಹಾಗೂ PF ಅಂತ ಒಳ್ಳೆಯ ಯೋಜನೆಗಳನ್ನು ಮಾಡಿಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಹೊಸ ಕಾನೂನು, ಕಾರ್ಮಿಕ ಕಾನೂನು ಬಂದಿರೋದ್ರಿಂದ ಕಾರ್ಮಿಕರಿಗೆ ಭದ್ರತೆ ಮತ್ತು ಎಲ್ಲ ಇಲ್ಲಿ ತನಕ ಸವಲತ್ತಿರಲಿಲ್ಲ. ಈಗ ಸವಲತ್ತಿಂದ ಎಲ್ಲ ಈಗ ಮೆಡಿಕಲ್ ಇರ್ಬೋದು, ಉದ್ಯೋಗ ಇರ್ಬೋದು, ಎಲ್ಲದರಲ್ಲೂ ನಮಗೆ ಭದ್ರತೆ ದೊರೆಯುತ್ತಿದೆ. ಅದರಿಂದ ಈ ಸರ್ಕಾರ ಮಾಡಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಎಂದು ಭಾವಿಸ್ತೀನಿ. ಆಸರೆ ಇಲ್ಲದವರಿಗೆ ಅವ್ರು ಕೊಟ್ಟಂಥ ಒಂದು ಶಕ್ತಿ ಯಾರ್ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವಸ್ತು ಪ್ರದರ್ಶನ ಮಧ್ಯದಲ್ಲಿ ಶ್ರೀಗಳ ಪುತ್ಥಳಿಯನ್ನು ಇಡಬೇಕು ಅಂತ ತೀರ್ಮಾನ ಮಾಡಿ ಇಲ್ಲಿಯ ವ್ಯಾಪಾರಿಗಳು ನಿಜವಾಗ್ಲೂ ಕೂಡ ಶ್ಲಾಘನೀಯವಾದದ್ದು. ಶ್ರೀಗಳವರು ದೇಶದ ಸಂಪತ್ತು, ಅವರ ಕೃಪಾಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಸಿದ್ಧಗಂಗಾ ಮಠ ವಿಶ್ವದ ಭೂಪಟದಲ್ಲಿ ತನ್ನದಾದಂಥ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಮಠ ಆಗಿದೆ. ಭಕ್ತ ಎಲ್ಲಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತನನ್ನು ನಿಷ್ಕಲ್ಮಶವಾಗಿ ಪೂಜೆ ಮಾಡಿದ್ರೆ ಎಲ್ಲ ಭಕ್ತರಿಗೂ ಕೂಡ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಆಶೀರ್ವಾದ ಸಿಗ್ತದೆ ಅನ್ನುವ ನಂಬಿಕೆಯ ಮೇಲೆ ನಾವೆಲ್ಲ ಕೆಲಸ ಮಾಡೋಣ. ಸರ್ಕಾರಕ್ಕೆ ಆಡಳಿತದ ಕಡೆ ಲಕ್ಷ್ಯ ಕಮ್ಮಿ ಆಗಿದ್ದಕ್ಕೆ ಈ ಥರದ ಹಲವಾರು ಘಟನೆಗಳು ಉದಾಹರಣೆ ಆಗಿದೆ. ಬೆಂಗಳೂರಿನಲ್ಲಿ ಡೇಲೈಟ್ ರಾಬರಿ ಮಾಡ್ತಾರೆ, ಆರಾಮಾಗಿ ತಗೊಂಡು ಹೋಗ್ತಾರೆ. ಏನೋ ಮನೆಯಾಗಿಂದ ಅವ್ರದ ಮನೆಯೊಳಗೆ ಹೋಗಿ ಅವರ ಏನೋ ತೊಗೊಂಡೋಗಿ ಮಾರ್ಕೆಟ್ನಾಗ ಖರೀದಿ ಮಾಡ್ಕೊಂಡು ಬರ್ತಾರಲ್ಲ, ಆ ರೀತಿ ಅಂದ್ರೆ ಟೋಟಲಿ ಫೇಲ್ಡ್. ಯಾಕಂದ್ರೆ ಸರ್ಕಾರದ್ದು ಗಮನ ಇಲ್ಲ ಮತ್ತು ಪೊಲೀಸ್ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ. ಎಲ್ಲ ಕಾಂಗ್ರೆಸ್ಸಿನ MLAಗಳು ಚೀಟಿ ಕೊಡೋದು ಟ್ರಾನ್ಸ್ಫರ್ ಮಾಡಿಸಿದ್ರು. ಇದೊಂದು ದಂಧೆ ಆಗಿದೆ.
ಹಾಗಾಗಿ ಆಡಳಿತ ವ್ಯವಸ್ಥೆ ವಿಫಲಗೊಂಡಿದೆ. ಇವರು ಜಗಳದಲ್ಲಿ ಆಡಳಿತದ ಬಗ್ಗೆ ಗಮನನೇ ಇಲ್ಲ. ರಸ್ತೆಗಳಾಗ್ತಾ ಇಲ್ಲ, ಆನಂತರ ಔಷಧಿಗಳು ಸಿಗ್ತಾ ಇಲ್ಲ ಎಲ್ಲಿಯೂ, ಯಾವುದೇ ರೀತಿಯ ನೀರಾವರಿ ಮತ್ತೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ದುಡ್ಡಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೂ ತನ್ನ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ದುಡ್ಡಿಲ್ಲ. ಈ ರೀತಿ ಒಂದು ಪ್ರಚಂಡ ಬಹುಮತವನ್ನು ಕೊಟ್ಟಂತಹ ಜನಕ್ಕೆ ದ್ರೋಹವನ್ನ ಕಾಂಗ್ರೆಸ್ ಪಾರ್ಟಿ ಬಗೆತಾ ಇದೆ. ಕಾನೂನು ಪ್ರಕಾರ 4 ಕ್ರಮಗಳನ್ನು ಜಾರಿಗೆ ತಂದಿದೆ. ಅದರಂತೆ ನಮಗೆ ನಾಮಪತ್ರ ಸಲ್ಲಿಕೆಯನ್ನು ಮಾಡುತ್ತೇವೆ ಎಂದಿದ್ದಾರೆ. ಆ ಸಲ್ಲಿಕೆಯಲ್ಲಿ ನಮಗೆ ಸಲ್ಲಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಒದಗಿಸುತ್ತಾರೆಂಬ ಭರವಸೆ ನಮ್ಮಲ್ಲಿದೆ. ಎಲ್ಲ ಕಾರ್ಮಿಕರಿಗೆ ಒದಗಿಸುತ್ತಾರೆಂಬ ಭರವಸೆ ನಮ್ಮಲ್ಲಿದೆ. ಅದರಲ್ಲಿ ನಮಗೆ ಏನು ದೊರಕಬೇಕಾದ ಸೌಲಭ್ಯಗಳನ್ನು ದೊರಕಿಸಿಕೊಡುವಂತ ಧನ್ಯವಾದಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಧನ್ಯವಾದಗಳನ್ನು ಹೇಳುತ್ತೀವಿ. ಇವಾಗ ಕೇಂದ್ರ ಸರ್ಕಾರ ಒಂದು 4 ಕಾಯ್ದೆಗಳನ್ನು ತಂದಿದೆ. ಅವು ನಮ್ಮ ಕಾರ್ಮಿಕರಿಗೆ ಒಳ್ಳೆಯದಾಗುತ್ತೆ. ಮತ್ತೆ ಇವು ನೇಮಕಾತಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಅವು ಬಂದು ನಮಗೆ ಕೊಟ್ಟರೆ ಒಳ್ಳೆಯ ಕಾರ್ಮಿಕರಿಗೆ ಸುರಕ್ಷತೆಯೂ ಸಿಗುತ್ತೆ. ಅದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ತಿಳಿಸುತ್ತೇವೆ. ಕಾರ್ಮಿಕರಿಗೆ ಕಲ್ಯಾಣ ಕಾರ್ಯಕ್ರಮಗಳೇನಿದ್ದಾವೆ ಅವೆಲ್ಲ ಬಂದು ನಮಗೆ ತಲುಪಿದ್ರೆ ಇನ್ನೂ ಅನುಕೂಲ ಆಗಿರುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ನಮಗೂ ಮಾಹಿತಿ ಬಂದಿದೆ. 4 ಕಾಯ್ದೆಗಳನ್ನು ಜಾರಿಗೆ ಮಾಡಿದ್ದಾರಂತೆ. ಅದು ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದರಿಂದ ನಮಗೂ ಒಳ್ಳೆಯದಿದೆ. ಹೀಗಾಗಿ ಎಲ್ಲರಿಗೂ ಒಂದು ಕಾರ್ಡ್ ಪ್ರಕಾರವಾಗಿ ಎಲ್ಲರಿಗೂ ಲೇಬರ್ ಕೆಲಸ ಮಾಡೋರಿಗೆ ಬರ್ತಾ ಇದೆ. ಅದರಿಂದ ನಮಗೆ ಆರೋಗ್ಯಕ್ಕಾಗಲಿ ಪೇಮೆಂಟ್ ಆಗಲಿ ಅದು ಎಲ್ಲ ಸಮಾನವಾಗಿ ಬರ್ತಾ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.